ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಚಾಮರಾಜನಗರ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಛಾಪು ಮೂಡಿಸುವ ಮೂಲಕ ಯಾರಿಂದಲೂ ಕಡಿಮೆ ಇಲ್ಲ ಎಂದು ಕಾರ್ಯನಿರ್ವಹಿಸಬೇಕು. ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅಭಿಪ್ರಾಯ. ನಗರದ ಜಿಲ್ಲಾ ವಕೀಲರ ಭವನದ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿ, ಮಹಿಳೆಯರು ತಮ್ಮಲ್ಲಿರುವ ಶೈಕ್ಷಣಿಕ ಪ್ರತಿಭೆಯನ್ನು ಉನ್ನತಗೊಳಿಸಿ ಅಭಿವೃದ್ಧಿನತ್ತ ಸಾಗಲು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು BS ಭಾರತಿ, ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ, ನ್ಯಾಯಾಧೀಶರು ಕೃಷ್ಣ, ವಕೀಲರ ಸಂಘದ ಅಧ್ಯಕ್ಷರು ನಂಜಯ್ಯ, ಕಾರ್ಯದರ್ಶಿ ರಂಗಸ್ವಾಮಿ, ಹಿರಿಯ ನ್ಯಾಯಾಧೀಶರು ಈಶ್ವರ್, ನಿವೇದಿತಾ, ನಿಕಟಪೂರ್ವ ಅಧ್ಯಕ್ಷರು ಇಂದುಶೇಖರ್ ಸೇರಿದಂತೆ ಇನ್ನಿತರರು, ವಕೀಲರು ಹಾಗೂ ನ್ಯಾಯಾಲಯದ ಆಡಳಿತ ಮಂಡಳಿದವರು ಭಾಗಿಯಾಗಿದ್ದರು. ಗ್ರಾಮ ಪಂಚಾಯಿತಿಗಳು ಸುಮಾರು 5962 ಗ್ರಾಮ ಪಂಚಾಯಿತಿಗಳಿದೆ. ಅದರಲ್ಲಿ 50% ವಿಮೆನ್ಸ್ ರಿಸರ್ವೇಷನ್ ಇರೋದ್ರಿಂದ ಸುಮಾರು 1 ಲಕ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮೆಂಬರ್ಸ್ನಲ್ಲಿ 51,000ಕ್ಕಿಂತ ಜಾಸ್ತಿ ಅಂದರೆ 50% ಹಲವಾರು ಬಾರಿ ಕೇಳ್ತಾ ಇರ್ತಾರೆ ಮಹಿಳೆಯರಿದ್ರೇನೋ. ನಾನು ಮೈಸೂರಿನಲ್ಲಿ ಕೂಡ ಪ್ರೊಬೇಷನ್ ಮಾಡ್ತಾ ಇದ್ದೆ, ಏನಾದರೂ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿದ್ದಾಗ ಯಾರು ಬರ್ತಾ ಇದ್ರು, ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಹೇಳ್ತಾ ಇದ್ರು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಅವ್ರನ್ನ ಎಲ್ಲ ಮಾಜಿ ಇರ್ತಾ ಇದ್ರು. ಆಮೇಲೆ ಎಲ್ಲ ಇವ್ರು ಮನೆಯವರು ಅಂತ ಹೇಳ್ತಾ ಇದ್ರು, ಯಾರೋ ಅವರ ಗಂಡನೋ ತಂದೆನೋ ಬಂದಿರ್ತಾ ಇದ್ರು. ಆ ಥರ ಇದ್ರು ಕೂಡ ನನಗೆ ಯಾವಾಗಲೂ ಹೋಪ್ ಏನು ಅಂದರೆ, ಅಟ್ಲೀಸ್ಟ್ ಫಸ್ಟ್ ಟೈಮ್ ಅವರು ಹೊಸಮಿಂದ ಆಚೆ ಬಂದು ಒಂದು ಮೀಟಿಂಗ್ ನಲ್ಲಿ ಗ್ರಾಮ ಪಂಚಾಯತಿ ಆಫೀಸ್ನಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳು ಮತ್ತು ಅಮ್ಮ ಬರೀ ಅಡುಗೆ ಮಾಡೋದು, ಒಲೆ ಮುಟ್ಟಿ ಕೂತಿರೋದು ನೋಡ್ತಾ ಇದ್ರು. ಇವತ್ತು ಒಂದು ನೀಟಾಗಿ ರೆಡಿಯಾಗಿ ಒಂದು ಮೀಟಿಂಗ್ ಇದೆ ಅಂತ ಹೋಗ್ತಾ ಇರುವಂಥದ್ದು, ಇನ್ಸ್ಪೆಕ್ಷನ್ಸ್ಗೆ ಹೋಗ್ತಾ ಇರುವಂಥದ್ದು ಖಂಡಿತ ಬದಲಾವಣೆ ಬಂದೇ ಬರುತ್ತೆ. ಈ ಪಂಚಾಯತ್ ವ್ಯವಸ್ಥೆಯಲ್ಲಿ ಅಥವಾ ಎಲೆಕ್ಟೆಡ್ ರೆಪ್ರೆಸೆಂಟೇಷನ್ ಅಲ್ಲಿ ಅರ್ಬನ್ ಲೋಕಲ್ ಬಾಡಿನಲ್ಲೂ ಕೂಡ ಏನು ಪ್ರಾಕ್ಸಿಯಾಗಿ ಬೇರೆಯವರು ಮಾಡ್ತಾ ಇದ್ದಾರೆ ಕೆಲಸ ಅಂತ ಹೇಳ್ತಾ ಇದ್ದಾರೆ, ಚೇಂಜ್ ಆಗ್ತಾ ಇದೆ, ಅವಕಾಶ ಸಿಕ್ಕಿದೆ. ನಾವು ಜಿಲ್ಲಾಡಳಿತದಲ್ಲಿ ಮಹಿಳೆ ಆಗಲಿ ಆಗದೆ ಇರಲಿ ಏನ್ ಮಾಡಬೇಕು ಹೆಣ್ಮಕ್ಳಿಗೆ ಅಂತ ನಾವು ಕೂಡ ಚಿಂತನೆ ಮಾಡ್ತಾ ಇರ್ತೀವಿ. ಒಂದು ಹೆಣ್ಣು ಗರ್ಭಿಣಿ ಆದಾಗ್ಲಿಂದ ವ್ಯವಸ್ಥೆಯಲ್ಲಿ ಅನೇಕ ವ್ಯವಸ್ಥೆಗಳಿದೆ. ಟ್ರೈಮೆಸ್ಟರ್ ಸ್ಕ್ಯಾನಿಂಗ್ ಮಾಡುವಂಥದ್ದು, ಅವರಿಗೆ ರಿಕ್ವೈರ್ಡ್ ನ್ಯೂಟ್ರಿಯೆಂಟ್ಸ್ ಕೊಡುವಂಥದ್ದು, ಬೇರೆ ಬೇರೆ ಯೋಜನೆಗಳಿದೆ, ಮಾತೃಪೂರ್ಣ ಅಥವಾ ಯೋಜನೆಗಳೆಲ್ಲ ಇದೆ. ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತ ಹೇಳ್ತಿದ್ರೆ ಆಸ್ಪತ್ರೆಗಳಲ್ಲಿ ಡೆಲಿವರಿ ಆಗುವಂಥದ್ದು ಸೇಫ್ಟಿ ಇರುತ್ತೆ. MMR IMR ನ 0 ಮಾಡುವಂಥದ್ದು, ಮತ್ತೆ ಹೆಣ್ಮಗುಗೆ ಕರೆಕ್ಟ್ ಟೈಮ್ಗೆ ಇಮ್ಯುನೈಸೇಷನ್ ವ್ಯಾಕ್ಸಿನೇಷನ್ ಮಾಡಿಸುವಂಥದ್ದು, ಅಂಗನವಾಡಿಗೆ ಅಡ್ಮಿಷನ್ ಮಾಡಿಸುವಂಥದ್ದು, ಶಾಲೆಯಲ್ಲಿ ಪೂರ್ತಿ ಡ್ರಾಪ್ ಔಟ್ ಆಗದೆ ಓದಿಸುವಂಥದ್ದು, 10th ಆದಮೇಲೆ ನಾವು PUCಗೆ ಅಥವಾ ವೊಕೇಶನಲ್ ಎಜುಕೇಷನ್ಗೆ ಅಡ್ಮಿಷನ್ ಮಾಡಿಸುವಂಥದ್ದು. ಸೊ ಪ್ರತಿಯೊಂದು ಹಂತದಲ್ಲಿ ನಾವು ನಮ್ಮ ಜಿಲ್ಲೆ ಮಕ್ಕಳನ್ನ ಎಷ್ಟು ಕಾಳಜಿಯಿಂದ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಏನೇ ಆಗಿ ಅವರು ಮುಂದೆ ಮಾತಾಡಬೇಕು ಅಂತ ಹೇಳಿದ್ರೆ ಚಿಕ್ಕದ್ರಿಂದಾನೇ ಅದು ಮಾಡಬೇಕು. ಅಟ್ರಾಸಿಟಿ ಅಥವಾ ಅವ್ರ ಮೇಲೆ ಏನಾದ್ರು ದೌರ್ಜನ್ಯ